ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಏನು ಇಷ್ಟೊತ್ತು ಮುಸ್ಸಂಜೆಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಕೊಂಡ್ರ. ನಾನಿವತ್ತು ಒಂದು ಕಡೆ ಹೋಗಿದ್ದೆ. ಅಲ್ಲಿಂದ ಹೋಗಿ ಬಂದು ಟಯರ್ಡಾಗಿ ಮಲಗಿದವಳು ಈಗ ಎದ್ದು ಅಂತೂ ಒಂದು ವೆಲ್ಕಮ್ ವೀಡಿಯೋ ಮಾಡೋಣ ನಮ್ಮ ವ್ಯೂವರ್ಸ್ಗೆ ಅಂತ ಈಗ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಅಂತೂ ಇಷ್ಟೊತ್ತಾಗಿದೆ. ಸೊಂಪಾಗಿ ಇಷ್ಟು ಹೆಮ್ಮರವಾಗಿ ಬೆಳೆದು ನಿಂತಿರೋ ಈ ಮರಗಳಿಗೆ ಏಜ್ ಕಡಿಮೆ ಅಂದರೆ ಒಂದು 60 ವರ್ಷ ಇರ್ಬೋದು. ಈ ಮರಗಳ ಮಾರಣ ಹೋಮ ನಡೀತಾ ಇದೆ. ಎಲ್ಲಿ ಏನು ಅಂತ ಹೇಳ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಬಟನ್ ಮೇಲೆ ಒಂದು ಕ್ಲಿಕ್ ಮಾಡಿ, ಯಾಕಂದರೆ ನಾನು ಹಾಕೋ ನೆಕ್ಸ್ಟ್ ಎಲ್ಲ ವಿಡಿಯೋಗಳನ್ನು ನೀವು ಫಸ್ಟೇ ನೋಡ್ಬೋದು. ಹಾಯ್ ಸ್ನೇಹಿತರೆ, ಇದು ಮೈಸೂರು ಕುಶಾಲನಗರ ಮೈಸೂರು ಹೆದ್ದಾರಿ. ಈ ಹೆದ್ದಾರಿಗೆ ಈಗ ಚತುಷ್ಪಥ ರಸ್ತೆ ಸ್ಯಾಂಕ್ಷನ್ ಆಗಿರೋದ್ರಿಂದ ಕಾಮಗಾರಿಗಳೆಲ್ಲ ನಡೀತಾ ಇದೆ. ಈಗ ನೀವು ಎಡಗಡೆ ನೋಡ್ತಾ ಇರ್ಬೋದು, ಏನು ಕರೆಂಟ್ ಕಂಬಗಳನ್ನು ಹಾಕಿದ್ದಾರೆ ಅಲ್ಲಿವರೆಗೂ ಕೂಡ ರಸ್ತೆ ಎಕ್ಸ್ಟೆನ್ಷನ್ ಆಗುತ್ತೆ. ಆದರೆ ಒಂದು ಬೇಜಾರಿನ ಸಂಗತಿ ಏನಂದರೆ ರಸ್ತೆ ಎರಡೂ ಬದಿಗಳಲ್ಲಿ ದೊಡ್ಡ ದೊಡ್ಡ ಮರಗಳಿದೆ. ಕಡಿಮೆ ಅಂದರೂ ಒಂದೊಂದು ಮರಗಳಿಗೆ 50ರಿಂದ 60 ವರ್ಷ ಆಗಿರೋಂಥ ಮರಗಳು ಇದೆ. ಕೆಲವೊಂದು ಅದಕ್ಕೂ ಹೆಚ್ಚು ವರ್ಷ ಆಗಿರೋಂಥ ಮರಗಳು ಕೂಡ ಇದೆ. ಈ ಜಾಗ ಎರಡೂ ಕಡೆಗಳಲ್ಲೂ ಕೂಡ ಎಕ್ಸ್ಟೆನ್ಷನ್ ಆಗ್ತಾ ಇದೆ. ಆ್ಯಕ್ಚುಲಿ ಇದು ನಮಗೆ ಪಿರಿಯಾಪಟ್ಟಣದ ಮೂಲಕ ಅಥವಾ ಬೆಟ್ಟಪುರದ ಮೂಲಕ ಹಾದು ಬಂದು ಬೈಲ್ಕೊಪ್ಪ ಪೆಟ್ರೋಲ್ ಬಂಕಿಂದ ಸ್ವಲ್ಪ ಹಿಂದೆ ಸ್ಯಾನ್ ಸಿಟಿ ಅಂತ ಒಂದು ಸಿಗುತ್ತೆ ನಿಮಗೆ ಲೇಔಟ್. ಅದ್ರ ಮುಖಾಂತರ ಗೋಲ್ಡನ್ ಟೆಂಪಲ್ ಒಳಗಡೆಯಿಂದ ಹಾದು ಹೋಗುತ್ತೆ. ಈ ರಸ್ತೆ ಅಭಿವೃದ್ಧಿಗಳಾಗ್ತಿರೋದು ಒಳ್ಳೆಯ ವಿಷಯನೇ ಇಲ್ಲ ಅಂತಲ್ಲ. ಆದರೆ ಒಂದು ಬೇಜಾರಿನ ಸಂಗತಿ ಏನಂದರೆ ಈ ಮರಗಳ ಮಾರಣ ಹೋಮ. ಒಂದೊಂದು ಮರಗಳು ಕೂಡ ರೋಡಿಗೆ ಎಷ್ಟೊಂದು ನೆರಳು ಕೊಡುತ್ತೆ ಅಂದರೆ 4 ವೀಲರಲ್ಲಿ ಹೋಗೋಷ್ಟು ಗೊತ್ತಾಗಲ್ಲ. 2 ವೀಲರಲ್ಲಿ ಹೋಗೋರಿಗೆ ಹಿಂಗೆ ಹೋಗ್ತಾ ಇರ್ತೀವಿ, ಬಿಸಿಲು ಸುಡ್ತಾ ಇರುತ್ತೆ, ಅದ್ರ ಮಧ್ಯೆ ಈ ರೀತಿ ನೆರಳು ಬಂದರೆ ಆಹಾ ಏನು ತಂಪಾಗಿದೆ ಅಂತ ಅನಿಸ್ಬಿಡುತ್ತೆ. ಎಷ್ಟು ನೆಮ್ಮದಿ ಸಿಗುತ್ತೆ ಆದರೆ ಇನ್ಮೇಲೆ ಈ ನೆರಳಿರಲ್ಲ. ಈಗ ಏನಿಷ್ಟು ಬರಡಾಗಿ ಕಾಣಿಸುತ್ತೆ, ಇದೇ ಜಾಗ ನೀವು ಮಳೆಗಾಲ ಶುರುವಾಗ್ತಿದ್ದಂಗೆ ಮಳೆಯಲ್ಲಿ ನೀವು ಈ ರಸ್ತೆಯಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರೆ ಎಷ್ಟು ಸೊಂಪಾಗಿ ಎಷ್ಟು ಗ್ರೀನರಿಯಾಗಿರುತ್ತೆ ಗೊತ್ತಾ. ಈ ರಸ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಈ ಮರ ರೋಡ್ ಬಾಗಿ ಮರ, ರೋಡಿನ ಎಲ್ಲ ಇಕ್ಕೆಲೆಗಳಲ್ಲೂ ಇರುತ್ತೆ ಈ ಮರಗಳು. ಸಾಧಾರಣ ಸಿಟಿಗಳಲ್ಲೂ ಕೂಡ ಈ ಮರಗಳನ್ನ ಹಾಕಿರ್ತಾರೆ. ಈ ಒಂದು ಮರ ಎಷ್ಟು ಅಗಲಕ್ಕೆ ಚಾಚ್ಕೊಂಡಿದೆ ಅಂದರೆ ಅಷ್ಟು ನೆರಳು ಕೊಡ್ತಾ ಇದೆ. ಆದರೆ ಇಲ್ಲಿ ನಾನು ಯಾವುದೇ ಅಭಿವೃದ್ಧಿಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ನೋಡಿ, ಇದಾಗಲೇ 1 ವರ್ಷದ ಮೇಲಾಯಿತು. ನಾವು ಕುಂದಹಳ್ಳಿಯಿಂದ ನಾವು ಕುಶಾಲನಗರ ಕಡೆ ಬರೋ ದಾರಿಲಿ ಒಂದು ಜಾಗದಲ್ಲಿ ಕನ್ಸ್ಟ್ರಕ್ಷನ್ಗೋಸ್ಕರ ಎಲ್ಲ ರೀತಿಯ ಐಟಮ್ಗಳನ್ನ ತಂದವರು 1 ವರ್ಷ ಮುಂಚೆನೇ ಇಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ. ಯಾಕಂದರೆ ಕಾಮಗಾರಿ ಶುರುವಾಗುವಾಗ ಪದೇ ಪದೇ ಸ್ಟಾಕ್ನ ಪ್ರಾಬ್ಲಮ್ ಬರಬಾರ್ದು ಅನ್ನೋ ಕಾರಣ ಇರಬಹುದು. ಆದರೆ ಒಂದು ಬೇಜಾರು ಅಂದರೆ ಈ ಮರಗಳ ಮಾರಣ ಹೋಗ ನೋಡಿ. ಇದೆ ಸ್ಯಾನ್ ಸಿಟಿ, ಬೈಲ್ಕೊಪ್ಪ ಪೆಟ್ರೋಲ್ ಬಂಕಿಂದ ಸ್ವಲ್ಪ ಹಿಂದಕ್ಕೆ ಸಿಗುತ್ತೆ. ಈ ಜಾಗದ ಮುಖಾಂತರ ಗೋಲ್ಡನ್ ಟೆಂಪಲ್ ಒಳಗಡೆ ಈ ರಸ್ತೆ ಹಾದು ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಮರಗಳಿದೆ, ಎಷ್ಟು ಸೊಂಪಾಗಿರುತ್ತೆ ಅಂದರೆ ಇದು ಮಳೆಗಾಲದಲ್ಲಿ ನೀವು ಈ ರಸ್ತೆಯಲ್ಲಿ ಓಡಾಡೋರಾಗಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಆ್ಯಂಡ್ ಈ ರಸ್ತೆ ಬೈಲ್ಕೊಪ್ಪಕ್ಕೆ ಕನೆಕ್ಟ್ ಆಗುವಂಥ ಮೇಯ್ನ್ ರಸ್ತೆ ಇದೆಯಲ್ಲ, ಇದರಲ್ಲಿ ಮೊನ್ನೆ ತಾನೇ ಟಿಬೆಟ್ನವರ ಹೊಸ ವರ್ಷದ ಅಂಗವಾಗಿ ದಲೈ ಲಾಮಾ ಅವರು ಬಂದಿದ್ರು ಅನ್ನೋ ಕಾರಣಕ್ಕೆ ರಸ್ತೆ ಎರಡು ಇಕ್ಕೆಲುಗಳಲ್ಲಿ ಅಷ್ಟು ಸ್ವಚ್ಛವಾಗಿ ಕ್ಲೀನ್ ಮಾಡಿಟ್ಟಿದ್ರು ಟಿಬೆಟಿಯನ್ಸು. ಆದರೆ ಕ್ಲೀನ್ ಮಾಡೋದಕ್ಕೆ ಒಂದಿಷ್ಟು ಪ್ರಯೋಜನ ಆಗದೆ ಇರೋ ರೀತಿ ಮಾರನೇ ದಿನವೇ ನಾನು ಟ್ರಾವೆಲ್ ಮಾಡುವಾಗ ಕೂಡ ನೋಡಿದೆ, ಎಷ್ಟೋ ಜನ ಕಸಗಳನ್ನು ಪುನಃ ತಂದು ಈ ರಸ್ತೆಗಳಲ್ಲಿ ಹಾಕ್ತಿದ್ರು. ದಯವಿಟ್ಟು ಈ ರೀತಿ ಹಾಕಬೇಡಿ. ಎಷ್ಟು ಬಿಸಿಲಲ್ಲ. ನಾನು ಬಿಸಿಲಲ್ಲಿ ಟ್ರಾವೆಲ್ ಮಾಡ್ಕೊ ಬಂದಮೇಲೆ ನನ್ನ ಪರಿಸ್ಥಿತಿ ಹೀಗಿತ್ತು. ಫುಲ್ಲು ಸ್ಕಿನ್ ಟೈಟೆಲ್ಲ ಹಾಕ್ಕೊಂಡು ಹೋಗಿದ್ದೆ ಬಿಸಿಲಿಗೆ. ಅಂತೂ ಕೂಡ ಎಷ್ಟರ ಮಟ್ಟಿಗೆ ಟ್ಯಾನ್ ಆಗಿದ್ದೀನಿ ಅಂದರೆ, ಯಾಕೆ ನಮಗೆ ಈ ಮರಗಳ ಅವಶ್ಯಕತೆ ಇದೆ, ಯಾಕೆ ನೆರಳಿನ ಅವಶ್ಯಕತೆ ಇದೆ ಅಂದರೆ ಸ್ಲಿಪ್ಪರ್ ಹಾಕ್ಕೊಂಡು ಹೋಗಿದ್ದಕ್ಕೆ ನನ್ನ ಕಾಲಿನ ಪರಿಸ್ಥಿತಿ, ನನ್ನ ಪ್ಯಾಂಟ್ ಕಲರ್ ಆಗಿಬಿಟ್ಟಿದೆ, ಅಷ್ಟು ಟ್ಯಾನ್ ಆಗುತ್ತೆ. ಹೆಣ್ಮಕ್ಳಿಗೆ ಗೊತ್ತಲ್ಲ. ಇಲ್ಲಿ ನೋಡಿ, ನನ್ನ ಕೈಯಲ್ಲಂತೂ 2 ಕಲರ್ ಕಾಣಿಸ್ತಿದೆ. ಒಂದು ಸ್ಕಿನ್ ಟೈಟ್ ಎಲ್ಲಿವರೆಗೂ ಕವರ್ ಆಗಿತ್ತು ಅಲ್ಲಿವರೆಗೂ ನೀಟಾಗಿದೆ, ಸ್ಕಿನ್ ಟೈಟ್ ಎಲ್ಲಿಲ್ಲ ಅಲ್ಲಂತೂ ಕಲರ್ ಫೇಡ್ ಆಗಿಬಿಟ್ಟಿದೆ. ಸುಸ್ತಾಗಿತ್ತು. ಮನೆಗೆ ಬಂದು ನಾನು ಬರುವಾಗಲೇ 7 ಅಪ್ ತೊಗೊಬಂದಿದ್ದೆ. ಯಾಕಂದರೆ ಬಿಸಿಲು ಅಷ್ಟು ಟಯರ್ಡಾಗಿತ್ತು. ಬಂದು ಏನಾದ್ರು ಮನೇಲೇ ಫ್ರೆಶ್ ಜ್ಯೂಸ್ ಮಾಡಿ ಕುಡಿಯೋಷ್ಟು ತಾಳ್ಮೆ ಇರಲಿಲ್ಲ. ಅದಕ್ಕೆ ಉಪ್ಪೆಲ್ಲ ಹಾಕ್ಕೊಂಡು 7 ಅಪ್ಗೆ ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನಾವು ಮನೆಗಳಲ್ಲಿ ಉಪ್ಪನ್ನು ಮಡಿಕೆಯಲ್ಲಿ ಹಾಕಿಟ್ಟರೆ ಒಳ್ಳೆಯದು ಅಂತ ನಮ್ಮ ಅಮ್ಮ ಹೇಳ್ತಾರೆ. ಹಾಗಾಗಿ ನಾನು ಒಳ್ಳೆ ಫ್ಲೇವರ್ ಸಿಗೋ ರೀತಿ ಉಪ್ಪು ಲೆಮನ್ ಎಲ್ಲ 7 ಅಪ್ ಹಾಕ್ಕೊಂಡು ಉರಿಯೋ ಬಿಸಿಲಲ್ಲಿ ತಂಪಾಗಲಿ ಅಂತ ಚಿಲ್ಡಾಗಿ ಐಸ್ ಎಲ್ಲ ಹಾಕ್ಕೊಂಡು ಕುಡಿದೆ. ತುಂಬಾ ಚೆನ್ನಾಗಿತ್ತು. ಬಟ್
ಆದಷ್ಟು ಗಿಡಗಳನ್ನು ನೆಡೋಣ, ಮರಗಳನ್ನು ಉಳಿಸೋಣ, ಕಾಡನ್ನು ಬೆಳೆಸೋಣ. ಯಾಕಂದರೆ ಮುಂದಿನ ಫ್ಯೂಚರ್ಗೆ ನಾವು ಮರಗಳನ್ನ ಬರೀ ಚಿತ್ರದಲ್ಲಿ ನೋಡೋ ಅಂಥ ಪರಿಸ್ಥಿತಿ ಬಂದೇ ಬರುತ್ತೆ. ಲವ್ ಯು ಆಲ್, ಟೇಕ್ ಕೇರ್.